Hey guys, welcome back to my YouTube channel. ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಈ ವಿಡಿಯೋದಲ್ಲಿ ನನ್ನ ಸಿಟಿ ರೈಡ್ ಏನಿದೆ ಅದನ್ನು ನಾನು ರಿವ್ಯೂ ಮಾಡ್ತೀನಿ. ದಟ್ ಈಸ್ ಆನ್ ವಿ-ಸ್ಟ್ರಾಮ್. ಸೊ ಅಂದರೆ ವಿ-ಸ್ಟ್ರಾಮು ಸಿಟಿಯಲ್ಲಿ ಯಾವ ಥರ ಪರ್ಫಾರ್ಮ್ ಮಾಡುತ್ತೆ, ಸೊ ನನಗೆ ಯಾವ ಥರ ಅನಿಸಿದೆ, ಸೊ ನನ್ನ ಹೈಟ್ ಎಷ್ಟು, ನನ್ನ ಹೈಟು ಮತ್ತು ನನ್ನ ಹಳೆ ವೀಡಿಯೋದಲ್ಲಿ ನಿಮ್ಗೆ ಗೊತ್ತೇ ಇದ್ದೇ ಇರುತ್ತೆ. ಸೊ ಐ ಆಮ್ 5'6", ಸೊ 5'6" ಆದರೆ ಸೊ ನನಗೆ ಯಾವ ಥರ ಎಕ್ಸ್ಪೀರಿಯನ್ಸ್ ಆಗುತ್ತೆ ಸಿಟೀಲಿ ಓಡ್ಸೋಕೆ, ಇದನ್ನು ಏನೇನು ಡಿಫಿಕಲ್ಟೀಸ್ ಬರುತ್ತೆ ಆ್ಯಂಡ್ ವಾಟ್ ಈಸ್ ಅ ಗುಡ್, ಸೊ ಪಾಸಿಟಿವ್ಸ್ ಏನು ಸಿಟೀಲಿ ಇದ್ರದ್ದು ಆ್ಯಂಡ್ ನೆಗೆಟಿವ್ ಏನು ಸಿಟೀಲಿ, ಅದನ್ನೆಲ್ಲದನ್ನು ಡಿಸ್ಕಸ್ ಮಾಡೋಣ. ಬಟ್ ಬಿಫೋರ್ ದ್ಯಾಟ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ನನ್ನ 1000 ಸಬ್ಸ್ಕ್ರೈಬರ್ಸ್ ಗಿವ್ ಅವೇ ಈಸ್ ಆನ್. ಸೊ ಯಾರು ಹೈಯೆಸ್ಟ್ ಕಮೆಂಟ್ ಮಾಡ್ತಾರೆ, ನನ್ನ ಎಲ್ಲ ವೀಡಿಯೋಸ್ಗೂ ಹೈಯೆಸ್ಟ್ ಕಮೆಂಟ್ ಮಾಡ್ತೀರಾ ಅವರಿಗೆ 1000 ರೂಪೀಸ್ ಅಮೆಜಾನ್ ವೋಚರ್ಸು ನಾನು ನಿಮ್ಗೆ ಕೊಡ್ತೀನಿ. ಸ್ಟಾರ್ಟ್ ಆರ್ ರಿವ್ಯೂ. ಸೊ ನಾನು ಸಿಟಿ ರೈಡ್ ರಿವ್ಯೂನ ಒಂದು 2-3 ಪಾಯಿಂಟ್ಸಲ್ಲಿ ಡಿವೈಡ್ ಮಾಡಿದ್ದೀನಿ. ಸೊ ಒನ್ ಈಸ್ ಟ್ರಾಫಿಕ್ ಕಂಡೀಷನ್ ಯಾವ ಥರ ಆಗುತ್ತೆ, ಆ್ಯಂಡ್ ಕಂಜೆಸ್ಟೆಡ್ ರೋಡ್ಸಲ್ಲಿ ಯಾವ ಥರ ಏನೇನು ಪ್ರಾಬ್ಲಮ್ಸ್ ಬರುತ್ತೆ, ಏನೇನು ಡಿಫಿಕಲ್ಟೀಸ್ ಬರುತ್ತೆ, ಆ್ಯಂಡ್ ಪಾರ್ಕಿಂಗಲ್ಲಿ ನಮಗೆ ಏನು ಡಿಫಿಕಲ್ಟೀಸ್ ಬರುತ್ತೆ. ಅದಾದಮೇಲೆ ದೆನ್ ವಾಟ್ ಇಸ್ ಗುಡ್ ಅಬೌಟ್ ದಿಸ್. ಸೊ ಗುಡ್ ಅಬೌಟ್ ಅಂದರೆ ಮೇಜರ್ಲಿ ಮೈಲೇಜ್ ಬಗ್ಗೆ ಮಾತಾಡೋಣ. ಸೊ ಮೈಲೇಜ್ ಟೆಸ್ಟಿಂಗ್ ವೀಡಿಯೋ ಅಂತ ನನ್ನ ಸಿಟಿ ಮೈಲೇಜ್ ವ್ಯೂದು ಒಂದು ಸಪ್ರೇಟ್ ವೀಡಿಯೋ ಇದೆ. ಓಕೆ, ಸೊ ಫಸ್ಟ್ ಬಂದು ಇವಾಗ ನಮಗೆ ಟ್ರಾಫಿಕ್ ಕಂಡೀಷನ್ಸಲ್ಲಿ ಸಿಟಿಯಲ್ಲಿ ಮೇಜರ್ಲಿ ಪ್ರಾಬ್ಲಮ್ ಬರೋದು ಟ್ರಾಫಿಕ್ ಹೆವಿ ಆಗಿರುತ್ತೆ. ಸೊ ಹೀಗಾಗಿ ನಮಗೆ ಬೇಜಾನು ಪ್ರಾಬ್ಲಮ್ಸ್ ಬರುತ್ತೆ. ಸೊ ಬೇಜಾನ್ ಪ್ರಾಬ್ಲಮ್ಸ್ ಅಂತಂದರೆ ಏನು, ಒಂದು ನಾವು ಗಾಡಿ ಓಡಿಸ್ಬೇಕಾದ್ರೆ ಬಂಪರ್ ಟು ಬಂಪರ್ ಟ್ರಾಫಿಕಲ್ಲಿ ಪದೇ ಕ್ಲಚ್ ಹಿಡಿಬೇಕು, ಪದೇ ಬ್ರೇಕ್ ಒತ್ತಬೇಕು, ಆ್ಯಂಡ್ ನಮ್ಗೆ ಜಾಸ್ತಿ ಸ್ಪೀಡಾಗಿ ಹೋಗೋಕ್ಕಾಗಲ್ಲ. ಸ್ಪೀಡಾಗಿ ಹೋದರೆ ದಿಸ್ ಇಸ್ ಮೋರ್ ಕಂಫರ್ಟಬಲ್, ಅಂದರೆ ಹೈವೇಗೆ ತುಂಬಾ ಚೆನ್ನಾಗಿದೆ. ಬಟ್ ಸಿಟಿಯಲ್ಲಿ ಬಂದಾಗ ಪದೇ ಬ್ರೇಕ್ ಒತ್ತಬೇಕಾದ್ರೆ ಕ್ಲಚ್ ಕೂಡ ಹಾರ್ಡ್ ಇದೆ. ಸೊ ತುಂಬಾ ಪೇನ್ ಬರುತ್ತೆ ಕ್ಲಚ್ ಕೈಗೆ. ಸೊ ಹೈವೇಲಿ ಜಾಸ್ತಿ ಯೂಸ್ ಮಾಡಲ್ಲ ಕ್ಲಚ್ನ, ಹೀಗಾಗಿ ಗೊತ್ತಾಗಲ್ಲ. ಬಟ್ ವೆನ್ ಇಟ್ಸ್ ಕಮ್ ಟು ಸಿಟಿಗೆ ಬಂದಾಗ ನಮಗೆ ಇಟ್ಸ್ ಲೈಕ್ ವೆರಿ ಡಿಫಿಕಲ್ಟ್. ಸೊ ಪದೇ ಕ್ಲಚ್ ಒತ್ತಿ ಅದರಲ್ಲೂ ನಾವು ಬೆಂಗಳೂರು ಅಂತ ಸಿಟಿಯಲ್ಲಿ ಇವಾಗ ಏನಾದರೂ ನಾನು 20-30 ಕಿಲೋಮೀಟರ್ಸ್ ಅದು ವೈಟ್ ಫೀಲ್ಡ್ ಏರಿಯಾ ಕಡೆ ಹೋದೆ ಅಂತಂದರೆ ನನಗೆ ಜೀವನನೇ ಬೇಜಾರಾಗುತ್ತೆ. ದಟ್ ಟು ಇನ್ ದ ಪೀಕ್ ಅವರ್ಸ್ ಆ ರೇಂಜಿಗೆ ಬೇಜಾರಾಗುತ್ತೆ, ಕ್ಲಚ್ಚು ಸ್ವಲ್ಪ ಹಾರ್ಡ್ ಇರೋದ್ರಿಂದ. ಅದಾದಮೇಲೆ ದೆನ್ ಕಾಲು 5'6" ಇರೋದ್ರಿಂದ ಕಾಲು ಓನ್ಲಿ ಅದು ಅರ್ಧ ಸಿಗುತ್ತೆ, ಕಾಲುಗಳು ಪೂರ ಕಂಪ್ಲೀಟಾಗಿ ಸಿಗೋಲ್ಲ ಅಲ್ಲ. ಸೊ ವೇಟ್ ಫೀಲ್ ಆಗುತ್ತೆ ಪದೇ ಸಡನ್ ಬ್ರೇಕಿಂಗಲ್ಲಿ. ಯಾಕಂದರೆ ತುಂಬ ಟ್ರಾಫಿಕಲ್ ಕಂಡೀಷನಲ್ಲಿ ಏನಂದರೆ ಸಡನ್ ಬ್ರೇಕಿಂಗ್ ಮಾಡಬೇಕು. ಸಡನ್ ಬ್ರೇಕಿಂಗಲ್ಲಿ ನಿಮಗೆ ಕಾಲು ಹಚ್ಚಬೇಕಲ್ಲ. ಸೊ ಕಾಲು ಹಚ್ಚಿದಾಗ ವೇಟ್ ಬ್ಯಾಲೆನ್ಸ್ ಮಾಡೋದ್ರಲ್ಲಿ ತುಂಬ ಕಾಲು ಪೇಯ್ನ್ ಬರುತ್ತೆ. ಸೊ ಬಟ್ ಕಾಲಲ್ಲಿ ನಾವು ವೇಟ್ ಹಿಡೋಕ್ಕಾಗಲ್ಲ ಅಂತ ಕೈಯಲ್ಲಿ ಹಿಡಿತೀವಿ. ಸೊ ಅದರಿಂದ ನಮಗೆ ರಿಸ್ಟ್ ಪೇಯ್ನ್ಸ್ ಬರುತ್ತೆ. ಓಕೆ, ಸೊ ಮೇಜರ್ಲಿ ಏನಂದರೆ ಇಫ್ ಯು ಆರ್ ವೆಲ್ ಬಿಲ್ಟ್ ಅಲ್ಲ, ಅಂದರೆ ಲೈಕ್ 5'10" ನಾವು 5'10", 6 feet ಆ ಥರ ಇದ್ವಿ ಅಂತಂದರೆ ಸೊ ಒಂಚೂರು ಪ್ರಾಬ್ಲಮ್ ಬರಲ್ಲ, ಯಾಕೆಂದರೆ ಕಾಲು ಆರಾಮ್ಸೆ ಸಿಗ್ತಿರುತ್ತೆ. ಸೊ ಇಟ್ ಈಸ್ ವೆರಿ ಈಸಿ ಟು ಮ್ಯಾನೇಜ್ ದ ವೇಟ್. ಬಟ್ ನಮ್ಮ ಥರ 5'6" ಇತ್ತು ಅಂತಂದರೆ ತುಂಬಾ ಕಷ್ಟ ಈ ಗಾಡಿ ಓಡಿಸೋದು. ಸೊ ದಟ್ ಈಸ್ ಮೇಜರ್ಲಿ ಅದು ಟ್ರಾಫಿಕ್ ಕಂಡೀಷನಲ್ಲಿ. ಸೊ ದಿಸ್ ಈಸ್ ಮೇಜರ್ಲಿ ಒಂದು. ಆಮೇಲೆ ಇನ್ನೊಂದೇನಾಗುತ್ತೆ, ಟ್ರಾಫಿಕಲ್ಲಿ ಇರ್ತೀವಿ, ಸೊ ಸಡನ್ ಬ್ರೇಕಿಂಗ್ ಮಾಡಿದಾಗ ನಾವು ಗಾಡಿ ನಿಲ್ಸೋಕೆ ಹೋಗ್ತೀವಿ, ವೇಟ್ ಕರೆಕ್ಟಾಗಿ ಈ ಕಡೆ ಗುಂಡಿ ಇದ್ದರೆ ಅನ್ಇವನ್ ರೋಡ್ಸ್ ಏನಾದರೂ ಐತೆ ಅಂದರೆ ಕಾಲು ಸಿಗಲ್ಲ. ಈ ಕಡೆ ಬಿತ್ತು ಅಥವಾ ಈ ಕಡೆ ಬಿತ್ತು ಅಂತಂದರೆ ಪಕ್ಕ ಏನಾದ್ರು ಕಾರು ಅಥವಾ ಏನಾದರೂ ಬೇರೆ ಗಾಡಿ ಇತ್ತು ಅಂತಂದರೆ ಆ ಇಶ್ಯೂ ನಿಮಗೆ ಗೊತ್ತಾಗುತ್ತೆ, ಇನ್ನೊಂದು ಪ್ರಾಬ್ಲಮ್ ಏನಾಗುತ್ತೆ ಅಂತೇಳಿ. ಸೊ ದ್ಯಾಟ್ ಈಸ್ ಹೌ ಇಟ್ ಈಸ್ ಇನ್ ದ ಟ್ರಾಫಿಕ್ ಕಂಡೀಷನ್ಸ್. ಸೊ ಅದು ಬಿಟ್ಟರೆ ದೆನ್ ನೆಕ್ಸ್ಟ್ ನಮಗೆ ಸೆಕೆಂಡ್ ಪಾಯಿಂಟ್ ಬಂದು ನಮ್ಮ ಕಂಜೆಸ್ಟೆಡ್ ರೋಡ್ಸ್. ಸೊ ಕಂಜೆಸ್ಟೆಡ್ ರೋಡ್ಸಲ್ಲಿ ಮೇನ್ ಇಶ್ಯೂ ಏನಂತಂದರೆ ಇದ್ರದ್ದು ವೀಲ್ ಬೇಸ್ ಮತ್ತು ಗಾಡಿ ಲೆಂತು ಮತ್ತು ವಿಡ್ತು ಜಾಸ್ತಿ ಇದೆ. ಸೊ ಅದರಿಂದ ನಮಗೆ ಪ್ರಾಬ್ಲಮ್ ಏನಾಗುತ್ತೆ, ಚಿಕ್ಕ ಸಂಧಿ ಗಲ್ಲಿ ಇರುತ್ತೆ ಸಡನ್ನಾಗಿ. ಹಿಂಗೆ ಈ ಮಾರ್ಕೆಟ್ ಏರಿಯಾಸಲ್ಲಿ ನೀವು ಹೋದ್ರಿ ಅಂತಂದರೆ ಸಡನ್ನಾಗಿ ಹಿಂಗೆ ಟಿ ಶೇಪಲ್ಲಿ ಎಲ್ ಶೇಪಲ್ಲಿ ಏನಾದರೂ ಇದ್ದಾಗ, ಅದು ಚಿಕ್ಕದೇನಾದ್ರು ರೋಡ್ ಇತ್ತು ಅಂತಂದರೆ ನಮಗೆ ಟರ್ನ್ ಮಾಡೋದು ಸ್ವಲ್ಪ ಕಷ್ಟ. ಓಕೆ, ಇನ್ನೂ ರೋಡ್ಸ್ ಏನೋ ಸ್ಮೂತ್ ಇತ್ತು ಅಂದರೆ ಹೋಗ್ಬೋದು. ಏನೋ ಸ್ವಲ್ಪ ಅನ್ನಿವನ್ನು ಈ ಥರ ತೆಗ್ಗು ಅಂದರೆ ಮಾರ್ಕೆಟ್ ಏರಿಯೆಲ್ಲ ಗೊತ್ತಿರುತ್ತಲ್ಲ. ಸೊ ಆ ಥರ ಏನಾದರೂ ಇತ್ತು ಅಂತಂದರೆ ತುಂಬಾ ಪ್ರಾಬ್ಲಮ್ಸ್ ಬರುತ್ತೆ, ತುಂಬಾ ಡಿಫಿಕಲ್ಟಿ ಆಗುತ್ತೆ ಈ ಗಾಡಿ ಓಡಿಸೋಕ್ಕೆ. ಆ್ಯಂಡ್ ಅದಷ್ಟೇ ಅಲ್ಲದೆ, ಯಾಕಂದರೆ ಸಂಧಿಯಲ್ಲಿ ಟ್ರಾಫಿಕ್ ಏನಾದರೂ ಇತ್ತು ಅಂದರೆ ಮನೂವರ್ ಮಾಡೋದು ತುಂಬಾ ಕಷ್ಟ ಈ ಗಾಡಿನ. ಸೊ ದ್ಯಾಟ್ ಈಸ್ ಹೆಲ್ ಆಫ್ ಅ ಹೆಡ್ಏಕ್. ಅದಾದಮೇಲೆ ದೆನ್ ನೆಕ್ಸ್ಟು ನಮಗೆ ಬಂದು ಮೇಜರ್ಲಿ ಇದ್ರದ್ದು ಟರ್ನಿಂಗ್ ರೇಡಿಯಸ್. ಸೊ ಟರ್ನಿಂಗ್ ರೇಡಿಯಸ್ ಏನಿದೆ ಇದ್ರದ್ದು ತುಂಬಾ ಜಾಸ್ತಿ ಇದೆ. ಓಕೆ, ಸೊ ನಾನು ನಿಮ್ಗೆ ತೋರಿಸ್ತೀನಿ ಇವಾಗ ಮುಂದೆ. ನಾನು ಯೂಟರ್ನ್ ಮಾಡ್ತೀನಿ, ಸಿ ಹೌ ಮಚ್ ಸ್ಪೇಸ್ ಇಸ್ ಟೇಕ್ಸ್, ಎಷ್ಟು ದೊಡ್ಡ ಕರ್ವ್ ಹೊಡೆಯುತ್ತೆ, ಜಾಗ ಎಷ್ಟು ಬೇಕು ಅಂತ. ದಿಸ್ ಇಸ್ ಆಲ್ಮೋಸ್ಟ್ ಲೈಕ್ ಟ್ರಿಪಲ್ ಲೇನ್ ರೋಡ್ಸ್ ಇದು, ನೀವು ನೋಡ್ತಿರ್ಬೋದು 3 ಲೇನ್ಸ್ ಇದೆ ಆಯಿತಾ. ನಾನು ಇವಾಗ ಇಲ್ಲಿ ಯೂಟರ್ನ್ ಮಾಡ್ತೀನಿ, ಜಸ್ಟ್ ಚೆಕ್ ಇಟ್ ಔಟ್ ಎಷ್ಟು ದೊಡ್ಡ ಜಾಗ ಬೇಕು ಅಂತ ಇದಕ್ಕೆ.
ಸೊ ನೋಡಿ ಇವಾಗ ನಾನು ಇಲ್ಲಿದ್ದೀನಿ ಆಯಿತಾ. ಸಿ ಆಲ್ಮೋಸ್ಟ್ ನಂಗೆ ಥರ್ಡ್ ಲೈನಿಗೆ ಬಂದಿದ್ದೀನಿ ನಾನು. ಯಪ್ಪ ಇಷ್ಟು ದೊಡ್ಡ ಜಾಗ ಬೇಕು ಇದನ್ನು ಯೂಟರ್ನ್ ಮಾಡೋಕ್ಕೆ ರೆಗ್ಯುಲರ್ ಸ್ಪೀಡ್ಸಲ್ಲಿ. ಜಸ್ಟ್ ಇಮ್ಯಾಜಿನ್, ಇದೇ ನಮಗೆ ಕಂಜೆಸ್ಟೆಡ್ ರೋಡ್ ಇತ್ತು ಅಂತಂದರೆ ನಮಗೆ ಫುಲ್ ಗಾಡಿ ಬ್ಲಾಕ್. ನಾನು ಮುಂದೆ ತೆಗೆದ್ಬಿಟ್ಟು ಮತ್ತೆ ಹಿಂದೆ ಜಗ್ಗಿ ಎಳೆದು ಮತ್ತೆ ಮುಂದೆ ಬಿಡಬೇಕು. ಸೊ ಫುಲ್ ಟ್ರಾಫಿಕ್, ಅದರ ಬೇರೆ ಸ್ವಲ್ಪ ಕಂಜೆಸ್ಟೆಡ್ ಜಾಸ್ತಿ ಟ್ರಾಫಿಕೇಬಲ್ ಏರಿಯಾ ಐತೆ ಅಂತಂದರೆ ಮುಗಿದೋಯ್ತು. ನೀವು ಯಾವ ರೇಂಜಿಗೆ ಹೊಡಿತಾರೆ ಅಂತೇಳಿ. ಸೊ ದಿಸ್ ಇಸ್ ದ ಮೇನ್ ಡಿಫಿಕಲ್ಟಿ. ಸೊ ಏನಂದರೆ ಇದರಿಂದ ಅದೆಲ್ಲ ಓಡಿಸ್ಬೋದು, ಪ್ರಾಬ್ಲಮ್ ಏನಾಗಲ್ಲ. ಬಟ್ ಗಾಡಿ ನಾವು ಏನಕ್ಕೆ ತಗೋತೀವಿ, ಏನಕ್ಕೆ ಸಿಟಿಲಿ ಓಡಿಸ್ತೀವಿ. ಸೊ ಸಿಟಿಲಿ ಏನಕ್ಕೆ ನಾವು ಓಡಿಸೋದು, ಎಲ್ಲಾದರೂ ಮೀಟಿಂಗ್ ಹೋಗೋಕ್ಕೆ, ಇಲ್ಲ ಯಾರಾದರೂ ಮೀಟ್ ಮಾಡೋಕ್ಕೆ ಹೋಗೋಕ್ಕೆ, ಇಲ್ಲಾಂದರೆ ಏನಾದರೂ ಸ್ವಲ್ಪ ಪರ್ಚೇಸಿಂಗು, ಗ್ರಾಸರೀಸು ಏನೋ ತೊಗೊಳಕ್ಕೆ ಹೋಗ್ತಿರ್ತೀವಿ. ಸೊ ಆ ಟೈಮಲ್ಲಿ ನಮಗೆ ಗಾಡಿ ಏನಕ್ಕೆ ತೊಗೊಂಡೋಗ್ತೀವಿ, ನಮಗೆ ಕಂಫರ್ಟೇಬಲ್ ಇರಲಿ, ಬೇಗ ಹೋಗ್ಬಿಟ್ಟು ಬೇಗ ಬಂದ್ಬಿಡೋಣ ಅಂತ. ಬಟ್ ಇದು ಪ್ರಾಬ್ಲಮ್ಸ್ ಈ ಥರ ಆದಾಗ ಒಂದು ಆ್ಯಂಗ್ಸೈಟಿ ಇರುತ್ತೆ, ತಲೆಯಲ್ಲಿ ಯಾವಾಗಲೂ ಒಂದು ಆ್ಯಂಗ್ಸೈಟಿ ಇರುತ್ತೆ. ಸೊ ಆ ಆ್ಯಂಗ್ಸೈಟಿಯಿಂದ ಏನಾಗುತ್ತೆ, ನಮಗೆ ಒಂಥರ ಲೈಕ್ ಸ್ಟ್ರೆಸ್ ಔಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಬಾಡಿ ಪೇಯ್ನ್ ಬರುತ್ತೆ, ಸ್ವಲ್ಪ ಫುಲ್ ಸುಸ್ತಾಗ್ಬಿಡುತ್ತೆ. ಸೊ ನಾವು ರೆಗ್ಯುಲರ್ ನಾರ್ಮಲ್ ಬೈಕಲ್ಲಿ ಎಷ್ಟು ಹೋಗಿ ಬರ್ತೀವೋ ಅದಕ್ಕಿಂತ ಕಡಿಮೆ ಡಿಸ್ಟೆನ್ಸಲ್ಲಿ ಕವರ್ ಮಾಡೋಕ್ಕಾಗಲ್ಲ. ಅಂದರೆ ಡಿಸ್ಟೆನ್ಸ್ ಕವರ್ ಮಾಡ್ಬೋದು, ಬಟ್ ಅದು ಕೈಂಡ್ ಆಫ್ ಸ್ಟ್ರೆಸ್. ಅದಕ್ಕೆ ನಾರ್ಮಲ್ ಬೈಕಲ್ಲಿ ಏನು ಸ್ಟ್ರೆಸ್ ಔಟ್ ಆಗುತ್ತೆ ಅದಕ್ಕಿಂತ ಜಾಸ್ತಿ ಸ್ಟ್ರೆಸ್ಸು ಈ ಗಾಡಿಯಲ್ಲಿ ಆಗುತ್ತೆ. ಯಾರಿಗೆ ಈ ನಮ್ಮ ಚಿಕ್ಕ ಹೈಟ್, ನಂತರ ಚಿಕ್ಕ ಹೈಟ್ ಇರೋರಿಗೆ, ಅಂದರೆ ಲೈಕ್ 5'6", 5'7", ಈ ಥರ 5'8" ಇದ್ದವ್ರಿಗೆ. ಸೊ 5'10" ನಾವು 5'9", 5'10" ಮೋರ್ ಅದ್ರ ಮೇಲ್ಗಡೆ ಇದ್ದರೆ ಪ್ರಾಬ್ಲಮ್ ಇಲ್ಲ. ದಿಸ್ ಈಸ್ ಲೈಕ್ ರೆಗ್ಯುಲರ್ ಬೈಕ್ ಓನ್ಲಿ. ಸೊ ಅದ್ರಲ್ಲಿ ಬೇರೆ ನಾವು ಬೇರೆ ಸಣ್ಣನ, ಸೊ ಇಟ್ಸ್ ಲೈಕ್ ವೇಟ್ ಮ್ಯಾನೇಜ್ ಮಾಡೋದು ನಮಗೆ ಸ್ವಲ್ಪ ಕಷ್ಟ. ಸೊ ದಿಸ್ ಈಸ್ ದ ಮೇನ್ ಕಂಜೆಸ್ಟೆಡ್ ರೋಡಲ್ಲಿ. ಇವಾಗ ನಾವು ನೋಡಿದ್ರೆ ಯೂಟರ್ನ್ ತೆಗೆದಿದ್ದು ನಾನು ಎಷ್ಟು ದೊಡ್ಡ ಜಾಗ ತೊಗೊಳ್ತು ಅಂತ. ಸೊ ಜಸ್ಟ್ ಇಮ್ಯಾಜಿನ್ ಇಟ್ ಇನ್ ಸ್ಮಾಲರ್ ರೋಡ್ಸ್. ಅದಾದಮೇಲೆ ದೆನ್ ನೆಕ್ಸ್ಟ್ ಒಂದು ಸಿಟಿಯಲ್ಲಿ ಪಾರ್ಕಿಂಗ್. ಮಾರ್ಕೆಟ್ ಏರಿಯಾಗೆ ಹೋದ್ವಿ ಅಂತಂದರೆ ಅಲ್ಲಿ ಪಾರ್ಕಿಂಗೇ ಸಿಗೋಲ್ಲ. ಸೊ ಫಸ್ಟ್ ಆಫ್ ಆಲ್ ಪಾರ್ಕಿಂಗ್ ಸಿಗೋಲ್ಲ, ಇದಕ್ಕೆ 2 ಗಾಡಿಯಷ್ಟು ಪಾರ್ಕಿಂಗ್ ಬೇಕು. ಸೊ ಅದೊಂದು ಹುಡ್ಕೋದು ದೊಡ್ಡ ಕಷ್ಟ. ಇವಾಗ ನಾವು ಚಿಕ್ಕಪೇಟು ಅಥವಾ ಯಾವ್ದಾದ್ರು ಏನೇ ಸಿಟಿ ಮಾರ್ಕೆಟಿಗೆ ಹೋಗಿ ಇಶ್ಯೂಸ್ ಆಗುತ್ತೆ. ಸೊ ಅದೊಂದು ಸೆಕೆಂಡ್ ಪ್ರಾಬ್ಲಮ್. ಐ ಮೀನ್ ಪಾರ್ಕಿಂಗಲ್ಲಿ ಇನ್ನೊಂದೇನು ಅಂತಂದರೆ, ಓಕೆ ಹೆಂಗೋ ಸಿಕ್ತು ಅಂತ ಅಂದ್ಕೊಳ್ಳಿ. ಸೊ ಸಂದಿಲೆಲ್ಲೋ ಸಿಗುತ್ತೆ, ಹಾಕ್ತೀವಿ. ಆ ಪಾರ್ಕಿಂಗಿಂದ ವಾಪಸ್ ತೆಗಿಯೋಕ್ಕೆ ಎಷ್ಟು ಟೈಮ್ ಹಿಡಿಯುತ್ತೆ ಗೊತ್ತಾ ಇದನ್ನು. ಅಂದರೆ ಹಿಂದೆ ಜಾಗ ಇತ್ತು ಅಂತಂದರೆ ಯೂಟರ್ನ್ ಮಾಡ್ಕೋಬೋದು. ಇವಾಗ ನಾವು ಮುಂದೆ ಈ ಥರ ಹೋಗ್ತೀವಿ, ಈ ಥರ ಒಳಗಡೆ ಇರುತ್ತೆ ಅಂದ್ಕೊಳ್ಳಿ, ಹೊರಗಡೆ ಫುಲ್ ಹೋಗಿರ್ತೀವಿ, ಹಿಂದೆ ಮುಂದೆ ಫುಲ್ ಗಾಡಿಗಳು ನಿಂತಿರುತ್ತೆ, ಜಾಗನೇ ಇರೋಲ್ಲ. ಓಕೆ, ಸೊ ಆವಾಗ ಆ ಪಾರ್ಕಿಂಗ್ ಸ್ಪೇಸಿಂದ ನಾವು ಹಿಂಗೆ ಈ ಥರ ಹೋಗಿ ನಿಲ್ಲಿಸ್ಬಿಡ್ತೀವಿ. ಇವಾಗ ವಾಪಸ್ ಅದನ್ನ ಎಳಿಬೇಕು ಅಂತಂದರೆ ಹಿಂಗೆ, ಯಾಕಂದರೆ ಬ್ಯಾಕ್ ಹೇಳ್ಕೊಂಡು ಬರೋಕ್ಕಾಗಲ್ಲ. ಒಂದು 50 ಮೀಟರ್ಸ್ ಇರುತ್ತೆ, ಹಾಗೆ ಬ್ಯಾಕ್ ಹೇಳ್ಕೊಂಡು ಬರೋಕ್ಕಾಗಲ್ಲ. ಸೊ ಅಲ್ಲಿ ನಾವು ಯೂಟರ್ನ್ ಮಾಡ್ಕೊಳ್ತೀವಿ ಅಂತಂದರೆ ಆಗೋದೇ ಇಲ್ಲ. ಸೊ ವೆರಿ ಡಿಫಿಕಲ್ಟ್. ಸೊ ಆ ಪಾರ್ಕಿಂಗ್ ತೆಗಿಯೋಷ್ಟಲ್ಲಿಗೆ ಯಪ್ಪ ಗುರು, ಈ ಗಾಡಿ ಏನಾಗಾದ್ರು ತೊಗೊಂಡು ಬಂದುಬಿಟ್ಟೆ ನಾನು ಅಂತ ಅನಿಸುತ್ತೆ ಬೇಸಿಕ್ಲಿ. ಸೊ ದ್ಯಾಟ್ ಈಸ್ ದ ಮೇನ್ ಪ್ರಾಬ್ಲಮ್ ವಿಚ್ ಐ ಫೇಸ್. ಸೊ ಈ ಏನು ಮೂರೇನಿದೆಯಲ್ಲ, ಸೊ ದಿಸ್ ಈಸ್ ಲೈಕ್ ನನಗೆ ಅದಕ್ಕೋಸ್ಕರ ಈ ಗಾಡಿ ಬೇಡ ಗುರು, ನಾನು ಸಿಟಿಲಿ ತೆಗೆಯೋದೇ ಇಲ್ಲ ಅಂಥೇಳಿ. ಬಟ್ ಅನಿವಾರ್ಯ ಇಲ್ಲ ಅಂತಂದಾಗ, ಇದೇ ಒಂದೇ ಗಾಡಿ ಇದೆ ಅಂತಂದಾಗ ಮಾತ್ರ ನಾನು ತೆಗಿತೀನಿ. ಇಲ್ಲ ನಾನು ಹೋಗೋ ಜಾಗ ಕರೆಕ್ಟಾಗಿತ್ತು, ಪಾರ್ಕಿಂಗ್ ಕರೆಕ್ಟಾಗಿ ಸಿಗುತ್ತೆ ಅಂತಂದರೆ ಏನೋ ಮೀಟಿಂಗ್ಸು ಅವಾಗಷ್ಟು ತೆಗಿತೀನಿ. ಬಿಟ್ಟರೆ ಈ ಗಾಡಿ ಆ್ಯಕ್ಚುಲಿ ನಾನು ಸಿಟಿಲಿ ಪ್ರಿಫರ್ ಮಾಡೋದೇ ಇಲ್ಲ. ಬಟ್ ದಿಸ್ ಈಸ್ ಅಲ್ಟಿಮೇಟ್ ಫಾರ್ ದ ಹೈವೇ. ಸೊ ಹೈವೇಗಂತೂ ಕೇಳೋಕ್ಕೆ ಎಲ್ಲೋ ಹೇಳ್ತಾನೆ ಗುರು ಇವನು. ಸೊ ಹೈವೇಗೆ ಮಾತ್ರ ಅಲ್ಟಿಮೇಟ್, ಅದರಲ್ಲೇನು ಸೆಕೆಂಡ್ ಕ್ವಶನ್ನೇ ಇಲ್ಲ, ಆ ಥರ ಗಾಡಿ ಇದು. ಬಟ್ ಸಿಟಿಗೆ ಐ ಮೀನ್ ಇಟ್ಸ್ ಲೈಕ್ ನಾಟ್ ದ್ಯಾಟ್ ಕಂಫರ್ಟೇಬಲ್ ಬಾಸ್. ಸೊ ಐ ಡೋಂಟ್ ರೆಕಮೆಂಡ್ ಇಟ್ ಎಟ್ ಆಲ್ ಫಾರ್ ದ ಸಿಟಿ. ಬಟ್ ಒಂದು ಗುಡ್ ಥಿಂಗ್ ಏನಪ್ಪ ಅಂತಂದರೆ ಇದರದ್ದು ಮೈಲೇಜ್ ಬಾಸ್. ಈ ಗಾಡಿ ಇಟ್ಕೊಂಡು ಇದನ್ನು ಸಿಟಿಲಿ ಯೂಸ್ ಮಾಡ್ತೀನಿ ಅಂದರೆ ನಮಗೆ ಮೋಸ ಇಲ್ಲ. ಇವಾಗ ನಮ್ಮ KTM Duke 250 ಎಲ್ಲ ತೊಗೊಂಡು ನಾನು ಸಿಟಿಲಿ ಓಡಿಸ್ತೀನಿ ಅಂತಂದರೆ 25-26 ಮೈಲೇಜು ನಮ್ಮ ಡ್ಯೂಕ್ದೆಲ್ಲ. ಬಟ್ ವೆರಾಸ್ ಏನು ಹೇಳ್ತೀವಿ, ನಮ್ಮ ವಿ ಸ್ಟಾಮ್ದೇನಿದೆ ಇಟ್ಸ್ ಲೈಕ್ ಅಲ್ಟಿಮೇಟ್, ಸೂಪರ್ ಆಸಮ್. ಆಲ್ಮೋಸ್ಟ್ ನೀವು ನನ್ನ ಚೆಕ್ಔಟ್ ಮಾಡಿ ನನ್ನ ವೀಡಿಯೋ ಇದೆ, ಸಿಟಿ ಮೈಲೇಜ್ ನಾನು ಟೆಸ್ಟ್ ಮಾಡಿರೋದು. ಆಲ್ಮೋಸ್ಟ್ 38 ಕೊಟ್ಟಿದೆ ನನಗೆ ಸಿಟಿಲಿ. ಬಟ್ ಎವ್ರಿ ಟೈಮ್ ಅಷ್ಟು ಕೊಡೋಲ್ಲ, ಡಿಪೆಂಡಿಂಗ್ ಅಪಾನ್ ಬೆಂಗಳೂರು ಬಂಪರ್ ಟು ಬಂಪರ್ ಟ್ರಾಫಿಕ್ ಇತ್ತು ಅಂತಂದರೆ ಸ್ವಲ್ಪ ಕಡಿಮೆ ಕೊಡುತ್ತೆ. ಬಟ್ ಸ್ಟಿಲ್ ಹೆಂಗೆ ಅಂತಂದ್ರೆ ಒಂದು 32-33 ಅಂತೂ ಆರಾಮ್ಸೆ ಈ ಗಾಡಿ ಸಿಟಿಲಿ ಕೊಡುತ್ತೆ. ಸೊ ದ್ಯಾಟ್ ಈಸ್ ವೆರಿ ಗುಡ್ ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ಆಫ್. ಸೊ ಮೋಸ ಇಲ್ಲ ಈ ಗಾಡಿಗೆ ಮಾತ್ರ ಸಿಟಿ ಮೈಲೇಜಲ್ಲಿ. ಸೊ ದಿಸ್ ಈಸ್ ಮೈಲೇಜ್ ಒಂದು ಸೂಪರ್. ಸೊ ಅದೊಂದೇ ಅಡ್ವಾಂಟೇಜ್ ಈ ಗಾಡೀಲಿ. ಅದು ಬಿಟ್ಟರೆ ಬಟ್ ಏನು ಓಡಿಸೋ ಕಂಫರ್ಟೇಬಲ್ ಇರುತ್ತೆ. ಈ ಥರ ಇವಾಗ ಖಾಲಿ ರೋಡ್ ಸಿಕ್ತು ಅಂತಂದರೆ ನಮಗೆ ಟೆನ್ಷನ್ ಇಲ್ಲ.
ಆರಾಮಾಗಿ ಓಡಿಸ್ಕೊಂಬರ್ಬೋದು. ಈ ಗಾಡಿದೇನು ಪ್ರಾಬ್ಲಮ್ ಇರೋಲ್ಲ. ಬಟ್ ಹೆವಿ ಟ್ರಾಫಿಕಲ್ಲಿ ಯಾಕಂದ್ರೆ ಸಡನ್ ಬ್ರೇಕು ಕ್ಲಚ್ ಬೇರೆ ಹಾಡಿದೆ. ಸೊ ಇಟ್ ಇಸ್ ಲೈಕ್ ಬಾಸ್ ವೆರಿ ಡಿಫಿಕಲ್ಟ್. ನಾನು ಇದು ಏನೇನು ಪ್ರಾಬ್ಲಮ್ಸ್ ಹೇಳ್ತೀನಿ, ಕಡಿಮೆ ಹೈಟ್ ಇರೋರು, ಸಣ್ಣ ಇರೋರಿಗೆ ಇದು ನಾನು ಈ ಪ್ರಾಬ್ಲಮ್ಸ್ ಬರುತ್ತೆ ಅಂತ ಹೇಳ್ತಿದ್ದೀನಿ. ಬಟ್ ಇಫ್ ಯುವರ್ ಹೈಟ್ ಇಸ್ ಆ್ಯಂಡ್ ಗುಡ್, ಸೊ ಐ ಮೀನ್ ಇದೆಲ್ಲ ಪ್ರಾಬ್ಲಮ್ಸೇ ಅಲ್ಲ ಆ್ಯಕ್ಚುಲಿ. ಓಕೆ, ಸೊ ನಾನು ತುಂಬ ಜನನು ಕಮೆಂಟ್ ಮಾಡ್ತಾರೆ, ಬ್ರೋ ನನಗೇನು ಇಶ್ಯೂನೇ ಆಗಲ್ಲ, ಆರಾಮಾಗಿ ಓಡಿಸ್ತೀನಿ ನಾನು ಅಂತೇಳಿ. ಬಟ್ ಆಮೇಲೆ ಅವರು ಬ್ರೋ ನಿಮ್ಮ ಹೈಟ್ ಎಷ್ಟು ಅಂತ ಕೇಳಿದಾಗ ಅವಾಗ ಹೇಳ್ತಾರೆ 5'10", 5'12", ಸಾರಿ 5'10", 5'11", 6 ಫೂಟ್ ಅಂತ. ಸೊ ಈ ಥರ ಇದೆ. ಸೊ ಇವಾಗ ನನ್ನ ಕೇಳಿದ್ರೆ ಫೈನಲ್ಲಾಗಿ ಇದ್ರದ್ದು ವರ್ಡಿಕ್ಟು ಸಿಟಿ ರಿವ್ಯೂ ಆದಮೇಲೆ ನಾನು ಸಿಟಿಗೆ ಇದು ತೊಗೋಬೇಕಾ ಏನು ಅಂತ ನನ್ನ ಒಂದು ಕನ್ಕ್ಲೂಷನ್ ಅದು ವರ್ಡಿಕ್ ಕೇಳಿದ್ರಿ ಅಂತಂದರೆ, ಸೊ ಇಫ್ ಯುವರ್ ಹೈಟ್ ಈಸ್ ಬಿಲೋ 5'10", ಓಕೆ 5'9", ಓಕೆ 5'9" ಬಿಲೋ ಇತ್ತು ಅಂತಂದರೆ ಪ್ಲೀಸ್ 5'10" ಅಂತ ಅಂದ್ಕೊಳ್ಳಿ. 5'10" ಬಿಲೋ ಇತ್ತು ಅಂತ ಅಂದ್ಕೊಳ್ಳಿ. ಐ ಡೋಂಟ್ ರೆಕಮೆಂಡ್ ದಿಸ್ ಆ್ಯಸ್ ಯುವರ್ ಪ್ರೈಮರಿ ಬೈಕ್. ಸಿಟಿ ಒಳಗಡೆ ಯೂಸ್ ಮಾಡೋಕ್ಕೆ ಇದು ಬೈಕು ಅಲ್ವೇ ಅಲ್ಲ. ಸೊ ಪ್ಲೀಸ್ ಬೈ ದಿಸ್ ಆ್ಯಸ್ ಅ ಸೆಕೆಂಡ್ರಿ ಬೈಕ್. ಯಾರ್ಯಾರು 5'10" ಕೆಳಗಡೆ ಇದ್ದೀರಾ ಹೈಟು, ಓಕೆ. ಸೊ 5'10" ಮೇಲೆ ಇದ್ದವರು ಗೋ ಹ್ಯಾಡ್ ಆ್ಯಂಡ್ ಬೈ ಇಟ್. ನಿಮ್ಗೇನು ಯೂಸ್ ಆಗೋಲ್ಲ, ಬಿಕಾಸ್ ಈ ಸೆಗ್ಮೆಂಟಲ್ಲೇ ಇದೆ ಲೋಯೆಸ್ಟ್ ವೆಯ್ಟ್ ಇರುವಂಥ ಗಾಡಿ. ಸೊ ವಿಚ್ ಇಸ್ ವೆರಿ ಏನಂತಾರೆ ಅಡ್ವಾಂಟೇಜ್ ಹೆವಿ ಆಗಿದೆ ಈ ಗಾಡಿದು 5'10" ಮೇಲ್ಗಡೆ ಇರೋರು ಹೈಟ್ಗೆ. ಬಟ್ 5'10" ಕೆಳಗಡೆ ಇರೋರಿಗೆ ತೊಗೋಬೇಡಿ ಪ್ಲೀಸ್. ಬೈ ಇಟ್ ಆಸ್ ಅ ಸೆಕೆಂಡ್ರಿ ಬೈಕ್. ಪ್ರೈಮರಿ ಬೈಕ್ ಅಂತೂ ನಾನು ಸಜೆಸ್ಟ್ ಮಾಡೋದು ಇಲ್ಲ, ದಯವಿಟ್ಟು ತೊಗೊಳಕ್ಕೂ ಹೋಗಬೇಡಿ. ತೊಗೊಂಡು ಇವಾಗ ಅಂದರೆ ಏನು ಆಗಲ್ಲ, ಓಡಿಸ್ಬೋದು ಆಯಿತಾ. ಇಟ್ಸ್ ನಾಟ್ ಲೈಕ್, ಬಟ್ ಒನ್ಸ್ ಇಫ್ ಯು ಆರ್ ಯೂಸ್ ಟು ದಿಸ್ ವೇಟು ಹೈಟು ಒಂದ್ಸ ಯೂಸ್ ಟು ಆದಮೇಲೆ ಅದು ನಿಮ್ಗೆ ಕಾನ್ಷಿಯಸ್ನೆಸ್ಸಲ್ಲಿ ಇರುತ್ತೆ. ಸೊ ನಾನು ಹೆವಿ ಗುಂಡಿ ಇರುತ್ತೆ ಅಂತಂದರೆ ಅಲ್ಲಿ ನಿಲ್ಸೋಕ್ಕೆ ಹೋಗೋದೇ ಇಲ್ಲ ಗಾಡಿನ. ಹೆಂಗೋ ಒಂದು ಸ್ವಲ್ಪ ಮೊದಲು ಫಸ್ಟೇ ಮುಂಚೆನೇ ನಾನು ಬ್ರೇಕ್ ಹಾಕೊಂಡು ನಿಲ್ಸ್ಕೊಂಡ್ಬಿಟ್ಟಿರ್ತೀನಿ, ಇಲ್ಲ ಗುಂಡಿ ದಾಟ್ಮೇಲೆ ಬ್ರೇಕ್ ಹಾಕ್ಬಿಟ್ಟು ನಿಲ್ಲಿಸ್ತೀನಿ ಗಾಡಿನ ಟ್ರಾಫಿಕ್ ಇದರಲ್ಲಿ. ಸೊ ಅದು ಓಡ್ಸೋಕ್ಕಾಗುತ್ತೆ, ಬಟ್ ಏನಂದರೆ ಸ್ಟ್ರೆಸ್ ಆಗುತ್ತೆ, ಬೇಗ ಸ್ಟ್ರೆಸ್ ಆಗುತ್ತೆ. ದಟ್ ಈಸ್ ವಾಟ್ ಮೈ ವರ್ಡಿಕ್ಟ್ ಇಸ್. ಸೊ 5'10" ಆ್ಯಂಡ್ ಅಬೋವ್ ಪ್ಲೀಸ್ ಗೋ ಅಡ್ ಬೈ ದಿಸ್. ಯು ಕ್ಯಾನ್ ಬೈ ದಿಸ್ ಆಸ್ ಅ ಪ್ರೈಮರಿ ಬೈಕ್, ನೋ ಇಶ್ಯೂಸ್ ಎಟ್ ಆಲ್. ಬಟ್ ಯಾರು 5'10" ಕೆಳಗಡೆ ಇದ್ದೀರಾ ಅವರು ಬೈ ಮಾಡಿ, ಬಟ್ ಮೇಜರ್ಲಿ ದಿಸ್ ಆಸ್ ಅ ಸೆಕೆಂಡ್ರಿ ಬೈಕ್. ಸೊ ಪ್ರೈಮರಿ ಬೈಕ್ನ ಬೇರೆ ಯಾವುದಾದ್ರೂ ಬೈಕ್ ಇಟ್ಕೊಳ್ಳಿ, ಸೊ ದ್ಯಾಟ್ ನಿಮಗೆ ಡೈಲಿ ಕಮ್ಯೂಟ್ಸಿಗೆ, ಡೈಲಿ ಅರೌಂಡ್ ವರ್ಕ್ಸಿಗೆ ನಿಮಗೆ ಈಸಿ ಆಗುತ್ತೆ. ಸೊ ಇದನ್ನ ಮೇಲೆ ರಿಲೈ ಮಾಡೋದು ಅಷ್ಟೊಂದು ಅಂದರೆ ಸ್ಟ್ರೆಸ್ ಆಗೋದು ಕಡಿಮೆ ಆಗೋದು ಅಷ್ಟೇ. ಸೊ ದಟ್ ಈಸ್ ವಾಟ್ ಮೈ ವರ್ಡಿಕ್ಟ್ ಇಸ್. ಸೊ ಬಟ್ ನಿಮ್ಮ ಅನಿಸಿಕೆ ಏನು, ನೀವು ಯಾರು ಓನ್ ಮಾಡಿದ್ದೀರಾ ಆಲ್ರೆಡಿ, ಸೊ ಕಮೆಂಟ್ ಮಾಡಿ ನಿಮ್ಗೆ ಯಾವ ಥರ ಅನಿಸಿದೆ ಏನು ಅಂಥೇಳಿ. ಸೊ ಇದೇ ಸೇಮ್ ಪಾಯಿಂಟ್ಸ್ ನಾನು ಆಲ್ರೆಡಿ ನನ್ನ ಹಳೆ ವೀಡಿಯೋದಲ್ಲಿ ಹೇಳಿದ್ದೆ, ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಹೂ ಶುಡ್ ಬೈ ವಿ-ಸ್ಟಾರ್ಮ್ ಅಂಥೇಳಿ. ಬಟ್ ಇದನ್ನು ದಿಸ್ ವೀಡಿಯೋಸ್ ಲೈಕ್ ಕಂಪ್ಲೀಟ್ಲಿ ಓನ್ಲಿ ಸಿಟಿ ಮೇಲ್ಗಡೆ. ಯಾಕಂದ್ರೆ ತುಂಬ ಜನಕ್ಕೆ ಕ್ವಶನ್ಗಳಿರುತ್ತೆ, ಸಿಟಿಯಲ್ಲಿ ಯಾವ ಥರ ಪರ್ಫಾರ್ಮ್ ಮಾಡುತ್ತೆ ಇದು ಅಂಥೇಳಿ. ಸೊ ಅದಾದಮೇಲೆ ಇನ್ನೊಂದು ಡಿಸಡ್ವಾಂಟೇಜ್ ಏನಂತಂದರೆ ಇದ್ರದ್ದು ಈ ಥರ ಬ್ಯಾಡ್ ರೋಡ್ಸಲ್ಲಿ ಚೆನ್ನಾಗಿ ಹ್ಯಾಂಡಲ್ ಮಾಡುತ್ತೆ. ಬಟ್ ಹೈಯೆಸ್ಟ್ ಸೊ ಇದ್ರದ್ದು ಹೈಯೆಸ್ಟ್ ಇನ್ನೊಂದು ಏನಂತಂದರೆ ಹೈ ಸ್ಪೀಡಲ್ಲಿ ಓಡ್ಸೋಕ್ಕಾಗಲ್ಲ ಸಿಟಿಯಲ್ಲಿ. ಸೊ ಆವಾಗ ಈ ಥರ ಹಂಪ್ ಹಾರಿಸೋದು ಆಮೇಲೆ ಬ್ಯಾಡ್ ರೋಡ್ಸು ತುಂಬಾ ಬಂಪಿ ಆಗಿರುತ್ತೆ ರೈಡು, ಬಿಕಾಸ್ ದ ಸಸ್ಪೆನ್ಷನ್ ಈಸ್ ಹಾರ್ಡರ್. ಸೊ ಹೈವೇಲಿ ಏನಾಗುತ್ತೆ, ಹೈ ಸ್ಪೀಡಲ್ಲಿ ಎತ್ಕೊಳ್ತೀವ, ಹೈ ಸ್ಪೀಡಲ್ಲಿ ನಮಗೆ ನಾವು ರೈಡ್ ಮಾಡಿದಾಗ ಇದು ಬ್ಯಾಡ್ ರೋಡ್ಸ್ ಸಸ್ಪೆನ್ಷನ್ ಹಾರ್ಡ್ ಇರೋದ್ರಿಂದ ಆ್ಯಟ್ಸ್ ಆ್ಯನ್ ಅಡ್ವಾಂಟೇಜ್. ಸೊ ಹಾರ್ಡ್ ಸಸ್ಪೆನ್ಷನ್ ಆ್ಯಕ್ಟ್ ಆಸ್ ಅನ್ ಅಡ್ವಾಂಟೇಜ್ ಫಾರ್ ಅಸ್ ಇನ್ ದ ಹೈವೇ ಆ್ಯಂಡ್ ಬ್ಯಾಡ್ ರೋಡ್ಸಲ್ಲಿ. ಬಟ್ ಇಲ್ಲಿ ಸಿಟಿಯಲ್ಲಿ ದಿಸ್ ಇಸ್ ವೆರಿ ಇವಾಗ ನಾನು ಹಾರಿಸ್ತೀನಿ ಆಯಿತಾ, ನೋಡಿ ಎತ್ತಿ ಒಗ್ಗಿಯತ್ತೆ. ಸೊ ಯು ಕ್ಯಾನ್ ಫೀಲ್ ದಟ್ ಬಂಪ್, ಜೀವನ ಬೇಜಾರಾಗ್ಬಿಡುತ್ತೆ. ಸೊ ಇದು ಗೈಸ್ ನನ್ನ ವಿ-ಸ್ಟಾರ್ಮ್ 250 ಸಿಟಿ ರೈಡ್ ರಿವ್ಯೂ. ಸೊ ನಿಮ್ಗೆ ಯಾವ ಥರ ಅನಿಸುತ್ತೆ, ಯಾರ್ಯಾರು ಆಲ್ರೆಡಿ ಓನ್ ಮಾಡ್ತೀರಾ, ನಿಮ್ಮ ಅನಿಸಿಕೆ ಏನು, ನಾನು ಇನ್ನೇನೇನೋ ಪಾಯಿಂಟ್ ಬಿಟ್ಟಿದ್ರೆ ಅದನ್ನು ಹೇಳಿ, ನೀವು ಕಮೆಂಟ್ ಮಾಡಿ. ಓಕೆ, ಸೊ ಲೆಟ್ಸ್ ಎಂಡ್ ದಿಸ್ ವಿಡಿಯೋ ಏರ್ ಗೈಸ್. ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಸೊ ಮುಂದೆ ನಾನು ಇದೊಂದು ರಿವ್ಯೂ ಮಾಡಬೇಕಾಗಿದೆ, ನ್ಯಾವಿಗೇಷನ್ ಸಿಸ್ಟಮು AOSದು. ಸೊ ಇದೊಂದು ರಿವ್ಯೂ ಮಾಡ್ತೀನಿ, ಅದೊಂದು ಸಪ್ರೇಟ್ ವೀಡಿಯೋ ತರ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಸೊ ಸ್ಟೇ ಟ್ಯೂನ್ ಫಾರ್ ದ್ಯಾಟ್. ಆ್ಯಂಡ್ ಹೇಳಿದ್ನಲ್ಲ 1000 ಸಬ್ಸ್ಕ್ರೈಬರ್ಸ್, ಸೊ ಪೆಂಡಿಂಗ್, ಐ ಮೀನ್ ಗಿವ್ ಅವೇ ಇಸ್ ಆಲ್ರೆಡಿ ಆನ್. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಇನ್ನು, ಸೊ ದ್ಯಾಟ್ ಯು ಕ್ಯಾನ್ ವಿನ್ the 1000 rupees Amazon vouchers. Okay, so anyway guys, let's end this video here.
ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಬೈ ಬೈ ಆ್ಯಂಡ್ ರೈಡ್ ಸೇಫ್ ಗೈಸ್.